ಹಾವೇರಿಯಲ್ಲಿ ಕೆಜೆಪಿ ಸಮಾವೇಶ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬೆಂಬಲಿಗರು ಹೊಸ ರಣತಂತ್ರ ರೂಪಿಸುತ್ತಿದ್ದಾರೆ. ಹಾವೇರಿ ಕೆಜೆಪಿ ಸಮಾವೇಶ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬೆಂಬಲಿಗರು ಹೊಸ ರಣತಂತ್ರ ರೂಪಿಸ್ತಾ ಇದ್ದಾರೆ. ಕೇವಲ ಉಪಹಾರದಲ್ಲಿ ಪಾಲ್ಗೊಂಡು ಸಮಾವೇಶಕ್ಕೆ ಹಾಜರಾಗದಿರಲು 50ರಿಂದ 60 ಶಾಸಕರು ನಿರ್ಧರಿಸಿದ್ದಾರೆ. ಹಾವೇರಿ ಕೆಜೆಪಿ ಸಮಾವೇಶದ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬೆಂಬಲಿಗರು ಈಗ ಹೊಸ ರಣತಂತ್ರವನ್ನು ರೂಪಿಸಿದ್ದಾರೆ. ಬಿಜೆಪಿ ವರಿಷ್ಠರ ಎಚ್ಚರಿಕೆ ಹಿನ್ನೆಲೆಯಲ್ಲಿ 50ರಿಂದ 60 ಸಚಿವರು ಶಾಸಕರು ಹೊಸ ನಿರ್ಧಾರಕ್ಕೆ ಬಂದಿದ್ದಾರೆ. ಇವರೆಲ್ಲ ಹಾವೇರಿ ಸಮಾವೇಶಕ್ಕೆ ಹೋಗ್ತಾರೆ. ಆದರೆ ಬಿಎಸ್ವೈ ಜೊತೆ ಹಾವೇರಿಯಲ್ಲಿ ಕೇವಲ ಉಪಹಾರ ಕೂಟದಲ್ಲಿ ಪಾಲ್ಗೊಳ್ತಾರೆ. ಆದರೆ ಸಮಾವೇಶಕ್ಕೆ ಹಾಜರಾಗದೆ ಬೆಂಬಲ ಪ್ರದರ್ಶಿಸಲು ನಿರ್ಧರಿಸಿದ್ದಾರೆ. ಉಪಹಾರದ ನಂತರ ಹಾವೇರಿಯಿಂದ ವಾಪಸ್ ಬೆಳಗಾವಿಗೆ ಬರಲಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪಂದ ಅವರಿಂದ. ವೀರೇಂದ್ರ, ಬಿಎಸ್ವೈ ಬೆಂಬಲಿಗ ಸಚಿವರು ಮತ್ತು ಶಾಸಕರು ಸಮಾವೇಶಕ್ಕೆ ಹಾಜರಾಗದೆ ಕೇವಲ ಉಪಹಾರ ಕೂಟದಲ್ಲಿ ಪಾಲ್ಗೊಂಡು ವಾಪಸ್ ಬರೋದಕ್ಕೆ ಕಾರಣ ಏನು? ಅರವಿಂದ್, ಈಗಾಗಲೇ ಯಡಿಯೂರಪ್ಪನವರೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಶಾಸಕರು, ಸಚಿವರು ಹಾಗೂ ಸಂಸದರು ಹಾವೇರಿ ಸಮಾವೇಶಕ್ಕೆ ಬರೋದು ಬೇಡ, ನಾನು ಯಾರಿಗೂ ಕೂಡ ಆಹ್ವಾನವನ್ನ ನೀಡೋದಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಗೊಂದಲಗಳಿತ್ತು ಅದಕ್ಕೆ ತೆರೆಯಲ್ಲಿ ಎಳೆಯುವ ಕಾರಣಕ್ಕಾಗಿ ಅಂತ ಹೇಳಿಕೆಯನ್ನು ಕೊಟ್ರು. ಆದ್ರೆ ಬೆನ್ನಲ್ಲೇ ಒಂದು ಕಾರ್ಯತಂತ್ರ ಕೂಡ ರಚನೆ ಆಗಿದೆ ಅರವಿಂದ್. ಅದು ಬೆಂಬಲಿಗರನ್ನು ಒಳಗೊಂಡಂತೆ ಎಲ್ಲ ಆಪ್ತರ ಒಡಗೂಡಿಯೇ ಇಂಥದ್ದೊಂದು ಕಾರ್ಯತಂತ್ರವನ್ನ ರೂಪಿಸಲಾಗಿದೆ. ಅವತ್ತಿನ ದಿನ ಬೆಳಗ್ಗೆ, ಈಗ ನಾವು ನವೆಂಬರ್ 6ನೇ ತಾರೀಕು ಯಡಿಯೂರಪ್ಪನವರು ತಮ್ಮ ಉಪಹಾರ ಕೂಟಕ್ಕೆ ಕರೆದಾಗ ನೀವು ನೋಡಿದಿರಿ, ಸುಮಾರು 70ಕ್ಕೂ ಹೆಚ್ಚು ಮಂದಿ ಅದರಲ್ಲಿ ಭಾಗವಹಿಸಿದ್ರು. ಸಚಿವರು, ಶಾಸಕರು, ಸಂಸದರು ಸೇರಿ ಸುಮಾರು 70ಕ್ಕೂ ಹೆಚ್ಚು ಮಂದಿ ಅಲ್ಲಿಗೆ ಬಂದಿದ್ರು. ಅದರ ಲಿಸ್ಟ್ ಕೂಡ ಸುವರ್ಣ ನ್ಯೂಸ್ ನಲ್ಲಿ ನೀಡಲಾಗಿತ್ತು. ಅವರೆಲ್ಲರೂ ಕೂಡ ಹಾವೇರಿ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಹಿರಂಗವಾಗಿ ಹಾವೇರಿ ಸಮಾವೇಶದ ಕರ್ನಾಟಕ ಜನತಾ ಪಕ್ಷದ ವೇದಿಕೆಯಲ್ಲಿ ಕಾಣಿಸಿಕೊಂಡ ಪಕ್ಷದಲ್ಲಿ ಅವರ ಮೇಲೆ ಕ್ರಮಕ್ಕೆ ಕಾರಣ ಆಗುವಂತ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಹೊಸ ಕಾರ್ಯತಂತ್ರವನ್ನ ರೂಪಿಸಲಾಗಿದೆ ಅರವಿಂದ್. ಆ ಕಾರ್ಯತಂತ್ರದ ಭಾಗವೇ ಅವತ್ತಿನ ದಿನದ ಬೆಳಗಿನ ಉಪಹಾರ ಕೂಟ. ಯಡಿಯೂರಪ್ಪನವರು ಬೆಳಗ್ಗೆ ಉಪಹಾರ ಕೂಟವನ್ನು ಆಯೋಜಿಸ್ತಾರೆ. ಅದಕ್ಕೆ ಬಹುತೇಕ ಅವರ ಬೆಂಬಲಿಗ ಎಲ್ಲ ಶಾಸಕರು, ಸಚಿವರು ಹಾಗೂ ಸಂಸದರು ಭಾಗವಹಿಸುವಂತ ಸಾಧ್ಯತೆ ಇದೆ. ಅಲ್ಲಿ ಭಾಗವಹಿಸುವ ಮೂಲಕ ಯಡಿಯೂರಪ್ಪನವರ ಜೊತೆ ನಾವಿದ್ದೇವೆ ಅನ್ನುವಂತ ಒಂದು ಪರೋಕ್ಷ ಸಂದೇಶವನ್ನ ರವಾನಿಸುವಂತ ಪ್ರಯತ್ನ. ಅಂದ್ರೆ ವೇದಿಕೆಯ ಮೇಲೆ ಕೂರದೆಯೂ ಕೂಡ ಯಡಿಯೂರಪ್ಪನವರ ಬೆನ್ನಿಗೆ ನಾವಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸುವಂತ ಒಂದು ಪ್ರಯತ್ನಕ್ಕೆ ಈ ಮೂಲಕ ಮುಂದಾಗಿರುವಂತದ್ದು. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಮತ್ತೂ ಒಂದು ಕಾರ್ಯತಂತ್ರ ಇದೆ ಅರವಿಂದ್. ಕೆಲವು ಸಂಸದರು ಹಾಗೂ ಸಚಿವರು ಅಥವಾ ಶಾಸಕರು ವೇದಿಕೆಯ ಮುಂಭಾಗದಲ್ಲಿ ಆಡಿಯನ್ಸ್ ಏನಿರ್ತಾರೆ, ಜನರೇನಿರ್ತಾರೆ, ಅವರ ಜೊತೆ ಕುಳಿತುಕೊಳ್ಳುವಂತ ಸಾಧ್ಯತೆ ಇದೆ. ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳುವ ಮೂಲಕ ಒಂದು ಯಡಿಯೂರಪ್ಪನವರಿಗೆ ಒಂದು ಬಲವನ್ನ ತುಂಬುವಂತ ಕೆಲಸವನ್ನ ಮಾಡ್ಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಅರವಿಂದ್. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಸರ್ಕಾರವೂ ಕೂಡ ಇಕ್ಕಟ್ಟಕ್ಕೆ ಸಿಲುಕಬಾರದು, ಬೆಂಬಲಿಗರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಂಕಟಕ್ಕೆ ಈಡಾಗಬಾರದು. ಆ ನಿಟ್ಟಿನಲ್ಲಿ ಇಂಥದ್ದೊಂದು ಕಾರ್ಯತಂತ್ರ ರೂಪುಗೊಂಡಿದೆ. ವೀರೇಂದ್ರ, ಯಡಿಯೂರಪ್ಪನವರು ಈ ಹಿಂದೆ ಸಾಕಷ್ಟು ಬಾರಿ ಜಗದೀಶ್ ಶೆಟ್ಟರ್ಗೆ ಸವಾಲ್ ಹಾಕಿದ್ರು, ನಿಮಗ್ ತಾಕತ್ತಿದ್ರೆ ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ಅಂತ. ಈಗ 50ರಿಂದ 60 ಜನ ಶಾಸಕರು ಒಂದು ವೇಳೆ ಸಮಾವೇಶಕ್ಕೆ ಬಂದಿದ್ದೇ ಆದಲ್ಲಿ ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಬಿಡಿ. ಇವಾಗ ವಿಧಾನಸಭಾ ವಿಸರ್ಜನೆ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ ಅವಾಗ ಜಗದೀಶ್ ಶೆಟ್ಟರ್ ಸಿಕ್ಕಾಕೋತಾರೆ. ಯಾಕೆ ಆ ಕ್ರಮ ಆಗಬಾರದು ಅಂತ ಯಡಿಯೂರಪ್ಪನವರು ಬಯಸ್ತಾ ಇದ್ದಾರೆ? ಅರವಿಂದ್, ಅದರಲ್ಲಿ 2 ರೀತಿ ಇದೆ. ವಿಸರ್ಜನೆ ಮಾಡಲೇಬೇಕಾಗುವಂತ ಪರಿಸ್ಥಿತಿ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಲೀಗಲ್ ಗ್ರೌಂಡ್ಸ್ ನಲ್ಲಿ ನೋಡಿದ್ರೆ ಅರವಿಂದ್, ಅದು ಯಾವ ರೀತಿಯಲ್ಲೂ ಕೂಡ ಕಾನೂನಿನ ಉಲ್ಲಂಘನೆ ಆಗೋದಿಲ್ಲ. ಯಾವ ರೀತಿಯಲ್ಲೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಲೀಗಲ್ ಗ್ರೌಂಡ್ಸ್ ಅಲ್ಲಿ ಬರೋದಿಲ್ಲ. ಆದ್ರೆ ನಾವು ಮೊರಾಲಿಟಿ ಗ್ರೌಂಡ್ಸ್ ನಲ್ಲಿ ನೋಡಿದ್ರೆ, ನೈತಿಕತೆಯ ಪರಿಧಿಯಲ್ಲಿ ನೋಡಿದ್ರೆ ಖಂಡಿತವಾಗಿಯೂ ಅದರ ನೈತಿಕ ಹೊಣೆಯನ್ನು ಹೊತ್ತು ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಕರ್ನಾಟಕ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಿರುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಈಗಾಗಲೇ ಕರ್ನಾಟಕ ಜನತಾ ಪಕ್ಷಕ್ಕೆ ಸೇರಿರುವಂತಹ ಒಬ್ಬ ನಾಯಕನ ಹಿಂದೆ 60 ಶಾಸಕರು ಹೋಗ್ತಾರೆ ಅಂದ್ರೆ ಯಾವ ಒಂದು ಸರ್ಕಾರವೂ ಕೂಡ ಅದನ್ನ ನೋಡಿಕೊಂಡು ಕೈಕೊಟ್ಟುಕೊಂಡು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅರವಿಂದ್. ಅದು ಮೊರಾಲಿಟಿ ಗ್ರೌಂಡ್ಸ್, ಆ ನೈತಿಕತೆಯ ದೃಷ್ಟಿ. ಆದ್ರೆ ಕಳೆದ 4.5 ವರ್ಷದಲ್ಲಿ ಆ ನೈತಿಕತೆಯ ದೃಷ್ಟಿಯಿಂದ ವಿಸರ್ಜನೆ ಮಾಡೋದಾಗಿದ್ರೆ ಈ ಬಾರಿ 4 ಬಾರಿ ವಿಸರ್ಜನೆ ಮಾಡಬೇಕಾಗಿತ್ತು ಅರವಿಂದ್. ಹೀಗಾಗಿ ಕೇವಲ
ಯಡಿಯೂರಪ್ಪನವರ ಬಲ ಪ್ರದರ್ಶನಕ್ಕೆ ಈ ಒಂದು ಉಪಹಾರ ಕೂಟ ಖಂಡಿತವಾಗಿಯೂ ಸಾಕ್ಷಿ ಆಗೋದು ಖಂಡಿತ. ಓಕೆ ವೀರೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.